ಇದಕ್ಕೆ ಯಾವ ಬಿಡೇನೂ ಇಲ್ಲ, ಅನುಭವಕ್ಕೆ ಯಾರಪ್ಪನ ಬಿಡೇನೂ ಇಲ್ಲ. ಯಾವ ಜಾತಿ ಹೆಸರಿನ ನೀರು ಕುಡಿದು ಬಂದೆ ಅಂತ ಕೇಳಿದ್ರೆ ಏನು ಹೇಳ್ತೀರಿ? ಜಾತ್ಯಾದಿ ನಿರ್ಬಂಧ ಇಲ್ಲ ಇದಕ್ಕೆ. ಒಂದು ಕಾಲಿತ್ತದ ಜಾತಿಯೇ ಭಾಳ ನೋಡ್ತಿದ್ರು ಅವಾಗ, ಹೌದಿಲ್ಲ? ಭಾಳ ಅದನ್ನು ಎಡ್ಡೆನಿಸ್ತಿದ್ರು ಜಾತಿದಲ್ಲಿ. ಈಗ ಅದು ಭಾಳ ಹೋಗೇ ಬಿಟ್ಟೈತಿ. ಈಗಿಲ್ಲ. ಏನು ಎಲ್ಲಿ ಚಹಾದ ಅಂಗಡಿ ಯಾವ ಜಾತಿದಂತ ಹೋಗಿನ ಇಲ್ಲ ನೀವು? ಪ್ರತಿಯೊಬ್ಬರಲ್ಲಿ ದೇವರನ್ನು ಕಾಣುವಂಥ ಮನೋಭಾವನೆಯನ್ನು ಬೆಳೆಸ್ಕೋಬೇಕು ನಾವು. ಇದನ್ನು ಎಲ್ಲ ತಂದೆ ತಾಯಿಗಳು ಮಕ್ಕಳಿಗೆ ಕಲಿಸ್ಬೇಕು. ಯಾರಿಗಾರ ಏನಾರ ಮೋಸ ಮಾಡಿದ್ರೆ ದೇವ್ರಿಗೆ ಮೋಸ ಮಾಡಿದಂಗೆ, ಅವ್ರಿಗೆ ವಂಚನೆ ಮಾಡಿದಂಗೆ, ಅವ್ರಿಗೆ ಸುಳ್ಳು ಹೇಳ್ದಂಗೆ, ದೇವ್ರಿಗೆ ಸುಳ್ಳು ಹೇಳ್ದಂಗೆ. ಇದನ್ನೆಲ್ಲ ಮಕ್ಕಳಿಗೆ ಮೊದಲೇ ಕಳಿಸಿದ್ರೆ ಅಂಥದನ್ನು ಮಾಡೋಕೆ ಹೋಗೋದಿಲ್ಲ. ಮಾಡಬಾರ್ದು. ಎದನ್ನು ಮಾಡಬಾರ್ದು ಅದನ್ನು ಮಾಡ್ಕೊತ ಕುಂದಿರ್ತೀವಿ. ಮಾಡಬೇಕಾದದ್ದನ್ನು ಬಿಟ್ಟೀನಿ. ನಾವು ನಮ್ಮ ಕರ್ತವ್ಯಗಳು ಏನದಾವ ಒಳ್ಳೆಯದನ್ನು ಮಾಡಬೇಕು ಅನ್ನೋದೈತಿ. ಅದಲ್ಲಿ ನಾವೆಲ್ಲ ರೂಢಿ ಒಳಗೆ ಅದಾವ, ಅವನ್ನೆಲ್ಲ ಮಾಡೋದಿಲ್ಲ. ನಾವು ಮರ್ತು ಬಿಟ್ಟೇವೆ. ನಾವು ತಪ್ಪಿಬಿಟ್ಟೇವೆ ದಾರಿ. ತಂದೆ ತಾಯಿಗಳ ಸರಿಯಾಗಿ ಇದನ್ನು ಮಾಡಲಿಲ್ಲ ಅಂದ್ರೆ ಮಕ್ಕಳು ಏನು ಮಾಡ್ತಾವೆ? ಗುರುಗಳ ನಿಂತು ಹುಚ್ಚಿ ಹೋದ್ರೆ ಹುಡುಗರು ಓಡಾಡಿ ಹುಚ್ಚಿ ಹೋಯ್ತಾವು. ಹೌದಿಲ್ಲ? ಹಂಗೈತೆ ಅಂತ ಎಲ್ಲ ಹಂಗೆ, ಎಲ್ಲ ಕಡೆ ಹಂಗೆ ಐತೆ. ಆ ನಿಯಮಗಳ ಪಾಲನೆ ಮಾಡ್ಬೇಕಿಲ್ಲ. ಏನು ನಮ್ಮ ಜಾತಿ ಹೆಚ್ಚು ನಿಮ್ಮ ಜಾತಿ ಅಂತ ಹೆಚ್ಚು ಅಂತ ಬಿಡ್ದಾಡ್ತೀರಲ್ಲ, ಜಾತಿ ನಿಮಗೆ ಬಂದು ಹೇಳೈತೇನೆ? ಜಾತಿ ಹುಚ್ಚು ಬಿಡ್ಬೇಕು ನೀವು. ನಾಲಿಗೆ ಚಟಕ್ಕೆ ಬೆನ್ನು ಹತ್ತಿ ಶರೀರ ಹಾಳು ಮಾಡ್ಕೊಂಡ್ರಿ. ಬಿಟ್ಟು ನೋಡಿ, ನಾಲಿಗೆ ಒಂದು ಚಟ ಬಿಡ, ಹೆಂಗಿರ್ತದೆ ಶರೀರ ಆರಾಮ. ನಾಲಿಗೆ ಗಾಂವ್ ಆಗೋದ ಹೊಡಿದು, ಹೌದಿಲ್ಲ? ಅದು ಅಂಗಳ ದಾಟಿದ್ರೆ ಹೊಟ್ಟೆಪ್ನವ್ರು ಒದ್ದಾಡ್ತಾರೆ ಅದಕ್ಕೆ, ಹೌದಿಲ್ಲ? ಕಮ್ ಹಾಕಿದೆ ಅಂದ್ರೆ ನಾಲಿಗೆಗೆ ರುಚಿಯಾದದ್ದು ಹೊಟ್ಟೆಗೆ ಕಹಿ ಆಕೈತಿ. ಅದರಕ್ಕೆ ಸಿಹಿ, ಉದರಕ್ಕೆ ಸಿಹಿ, ಉದರಕ್ಕೆ ಕಹಿ ಅಂತ. ನಾಲಿಗೆಗೆ ಯಾವ್ದು ಸಿಹಿ ಹಾಕಿರ್ತೈತಿ ಅದು ಹೊಟ್ಟೆಗೆ ಕಹಿನ ಆಗ್ತೈತಿ. ಏನು ಹೊಟ್ಟೆಗೆ ಯಾವ್ದು ಸಿಹಿ ಆಗಿರ್ತೈತಿ ಅದು ನಾಲಿಗೆಗೆ ಕಹಿ ಆಗ್ತೈತಿ. ಕಡ್ಗಾಯಿ ಉಪ್ಪಿನಕಾಯಿ ತಿನ್ನಾಕಂದ್ರೆ ಒಲ್ಲೆ ಅಂತಾನು, ವಿಷ ಅದಾವ ಬಿಡ್ರಿ ಅಂತಾನು. ಅದು ಹೊಟ್ಟೆಗೆ ಸಾಫ್ ಮಾಡ್ತೈತೆ ಅದು, ಹೊಟ್ಟಿರಲ್ಲ? ಮಲಬದ್ಧಕತೆ ಮಾಡೋದಿಲ್ಲ ಅದು, ಹೊಟ್ಟೆ ಸಾಫ್ ಆಕೈತೆ ಅದಕ್ಕೆ. ಹೊಟ್ಟೆಗೆ ಭಾಳ ಚಲೋ ಅದ. ಕಡ್ಗಾಯಿ ಉಪ್ಪಿನಕಾಯಿ ತಿಂತಾರಲ್ಲ, ಮೆಕ್ಕಿಕಾಯಿ, ಅವ್ನು ತಿನ್ನಾಕ ಬ್ಯಾಡ ನಮಗಂತ ನಾವು, ವಿಷ ಆಕೈತಿ ಅಂತ. ಅದಿಲ್ಲ? ಹಾಗಲಕಾಯಿನೂ ಅದು ಚಲೋ ಆಕೈತಿ, ಆರೋಗ್ಯಕ್ಕೆ ಚಲೋ. ಅದು ಪಿತ್ತ ಉಪಶಮನ ಆಕೈತಿ. ನಾಲಿಗೆ ಚಟಕ್ಕೆ ಬೆನ್ನು ಹತ್ತಿ ಶರೀರ ಹಾಳು ಮಾಡ್ಕೊಂಡ್ರಿ. ಎಲೆ ಅಡಿಕೆ ತಂಬಾಕು ತಿನ್ನಕತ್ತಿ ಕ್ಯಾನ್ಸರ್ ಹಚ್ಕೊಂಡು ಕುಂತ್ರಿ. ಇದನ್ನು ನೆನಪಿನಾಗ ಇಟ್ಕೋರಿ ನೀವು. ತಂಬಾಕು ತಿನ್ನೋದು ಯಾಕ್ರಿ? ಅದರಿಂದ ಪರಿಣಾಮ ಏನಾಕೈತಿ? ದುಷ್ಪರಿಣಾಮ ಆಕೈತಿಲ್ಲ ತಂಬಾಕದಿಂದ. ಆದರೂ ಬಿಡೋದಿಲ್ಲ ಅದನ್ನು. ಎಲ್ಲಿರ್ತಾನೆ ಹೋಗಿ ಅಲ್ಲಿ ತಂಬಾಕು ತೊಗೊಂಬೋದು, ತಂಬಾಕು ಎಲ್ಲಿ ತಡಿಯಪ್ಪ ಅಂತ. ನಾಲಿಗೆ ಚಟ, ಅದು ತಿನ್ನೋ ಚಟ ಬಿತ್ತಂದ್ರೆ ಹೋಗುದಿಲ್ಲ. ತಂಬಾಕದಿಂದ ಕ್ಯಾನ್ಸರ್ ಹತ್ತದ, ನೆನಪಿನಾಗ ಇಟ್ಕೋರಿ ನೀವು. ನೀವು ಧರ್ಮಿಷ್ಠರು ಅಂತ ಹೇಳ್ತೀರಿ, ಒಬ್ರಿಗೊಬ್ರು ಬಡ್ದಾಡಿ ದಿಕ್ಕಿಗೆ ಒಬ್ಬರು ಯಾಕೆ ಆಗ್ಬೇಕು? ನನ್ನ ಮಠ ಬೇರೆ, ನಿನ್ನ ಮಠ ಬೇರೆ. ಅವನ ಮಕ್ಕ ಬತ್ತಟ್ರೆ ಇವನು ಮಕ್ಕ ಬತ್ತಟ್ರೆ. ಏನು ಮಾಡಿದ್ರಿ ನೀವು ಶಿವಾನಂದ ಶಿಷ್ಯರನ್ನು? ಅವರು ಯಾಕ್ರಿ ಒಂದಾಗೋದು ಐತಿ, ನಂದು ಬೇರೆ ನಿಂದು ಬೇರೆ, ಭೇದ ಭಾವ ಮಾಡ್ಕೊಂಡು ಕುಂತಿರಿಲ್ಲ?
ಬ್ಯಾರೆ ಆದ ಅಣ್ತಮ್ಮರು ಕೂಡಿ ಇರ್ಲಿಕ್ಕೆ ಯಾರು ತಯಾರಿದ್ರಿ ಹೇಳ್ರಿ? ಎಲ್ಲರೂ ಕೂಡೇ ಚಳುವಳಿ ಮಾಡಿದ್ರಿ, ಎಲ್ಲರೂ ಕೂಡೇ ಉಂಡ್ರಿ. ಹಾಂ, ಪಾಪ ಪುಣ್ಯ ಎರಡನ್ನ ಕಳ್ಕೊಂಡವ್ರು ಮೋಕ್ಷಕ್ಕೆ ಅಧಿಕಾರಿಗಳು. ಏನು? ಯಾಕಂದ್ರೆ ಪಾಪ ಮಾಡಿರೂ ಜನ್ಮ ಬರ್ತೈತಿ, ಪುಣ್ಯ ಮಾಡಿರೂ ನಿನಗೆ ಜನ್ಮ ಬರ್ತೈತಿ. ನೀ ಬರಬೇಕಾ ಹುಟ್ಟಿ, ಯಾವುದೇ ಪಾಪ ಕರ್ಮ ಆದರೂ ಪುಣ್ಯ ಕರ್ಮ ಆದರೂ ಎರಡನ್ನು ಮೀರಿ ಜ್ಞಾನ ಮಾಡಿಕೊಂಡಾಗ ಮಾತ್ರ ಹೊಳ್ಳಿ ಬರೋದಿಲ್ಲ ನೀನು. ಅವ ಮುಕ್ತಿಯನ್ನು ಹೊಂತಾನೆ. ಮುಕ್ತಿಗಾಗಿ ಪ್ರಯತ್ನ ಮಾಡೋರು ಯಾರ್ದಾರು ಹೇಳ್ರಿ? ಇದಕ್ಕಿಂತ ಹೆಚ್ಚಿಂದ ಅಲ್ಲಿ ಸಿಗ್ತೈತೆ ಅಂತ ತಿಳ್ಕೊಂಡು ಅವನು ಮಾಡ್ತಾನೆ. ಪುಣ್ಯ ಮಾಡಿದ ಆಶೆ ಇಟ್ಕೊಂಡು ಮಾಡೋದು ಅವನ್ನೆಲ್ಲ. ಉಂಡ ತಿಂದ ಮಜಾ ಮಾಡಿ ಸುಖ ಹೊಂದ್ಬೇಕು ಅನ್ನೋದು ಒಳಗೆ ಗಂಡನ್ಯಾಗ ಕುಂತ್ಬಿಟ್ಟೈತೆ ನಮಗೆ. ಉಂಡುಟ್ಟು ಸುಖ ಹೊಂದಿದವ್ರು ಯಾರದಾರ ಹೇಳಿ ಈ ಜಗತ್ತಿನೊಳಗೆ? ಒಬ್ಬರದಾರ ಉದಾಹರಣೆ ತೋರಿಸ್ರಿ ನೀವು. ಉಂಡುಂಡಂಗೆ ಉಣ್ಬೇಕನ್ನೋ ಆಶೆ ಹೆಚ್ಚಾಕೈತಿಲ್ಲ. ಚಂದ ಅಂದ್ರೆ ಇದಕ್ಕಿಂತ ಚಂದ ಅಂತ ತಗೋಪ್ಪ, ಇನ್ನೊಬ್ಬರು ನೋಡಿ ಅದನ್ನು ಇದು ಮತ್ತೊಂದು ಚಲೋ ಆಕೈತಿ. ಹೌದಿಲ್ಲ? ನಮ್ಮ ಡಿಮ್ ಆತಿದ ಅದನ್ನು ನೋಡಿ ಅವಂದ ತಗೋ, ಅಂಥದ್ಕಿಂತ ನಾವು ಚಲೋ ತಗೋ. ಜನರನ್ನೆಲ್ಲ ಆಕರ್ಷಣೆ ಆಗ್ಬೇಕು ನೋಡು, ಅಂಥದ್ದು ತಗೋಬೇಕು. ಹಾಂ, ಇದನ್ನೇ ಮಾಡ್ಬೇಕು. ಜೀವನ ಎಲ್ಲ ಇದ್ರಾಗೆ ಬಂತಲ್ಲ. ಆರಾಮ ಅನುಭವಕ್ಕೆ ಎಲ್ಲಿ ಬರ್ತೈತಿ? ಅದು ಬುದ್ಧಿಗೆ ಬರ್ತೈತಿ ಏನು ಮೊಣಕಾಲು ಪೊರಟು ತಲೆ ಬುಡಿಗೆ ಬರ್ತೈತಿ? ಆನಂದದ ಅನುಭವ ಎಲ್ಲಿ ಮನಸ್ಸಿಗೆ ಆಕೈತಿಲ್ಲ. ಅಂತರಂಗದಲ್ಲಿ ಅನುಭವ ಬರುವಂಥದ್ದು ಅದು. ಆನಂದ. ಧರ್ಮದ ತತ್ವ ಏನದ? ಇಂದ್ರಿಯಾತೀತದ. ಏನು ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗುವುದಿಲ್ಲ. ಆನಂದ ಏನು ಆಯಾ ಇಂದ್ರಿಯಗಳಿಗೆ ವಿಷಯ ವಸ್ತುಗಳ ಜ್ಞಾನಕೈತಿ, ಆನಂದ ಅನುಭವ ಬರುವುದಿಲ್ಲ. ಅನುಭವದ ಗಮ್ಯ ಅದ, ಇಂದ್ರಿಯ ಗಮ್ಯ ಅಲ್ಲ. ಏನು ಧರ್ಮ ಅಂದ್ರೆ ಹೃದಯಾಂತರಾಳದಲ್ಲಿ ಅನುಭವ ಕೊಡುವಂಥ ತತ್ವ. ಬೇಕಾದಂಗೆ ಇದನ್ನು ಬಿಚ್ಚಿ ತಿಳಿಸಿ ಹೇಳಿಸಿದ್ರು ಅನಧಿಕಾರಿಗಳಿಗೆ ತಿಳಿದೇ ಇಲ್ಲರಿ. ಇದು ಒಬ್ರಿಗೊಬ್ಬರು ಪ್ರೀತಿಯಿಂದ ನಡ್ಕೊಳಕ್ಕೆ ಕಲ್ಕೋರಿ. ಹಿತ ಯಾವುದು ಅಹಿತ ಯಾವುದು ಅನ್ನುವಂಥ ಶಕ್ತಿ ಕಳ್ಕೊಂಡ್ಬಿಟ್ಟಿವ್ ನಾವು. ಅದಕ್ಕೆ ಎಲ್ಲರಿಗೂ ತಾಳಿಲ್ಲ, ಬಡ್ದಾಡ್ತೀರಿ, ಒಬ್ರಿಗೊಬ್ರು ಸೇರಿಕಿಲ್ಲ. ಬುದ್ಧಿವಂತ ಅಂತ ಯಾರಿಗಂತಾರೆ? ತಿಳಿದವ ಶಾನ್ಯ ಬುದ್ಧಿವಂತ ಅಂತ ಯಾರಿಗಂತಾರೆ? ತನ್ನ ಆನಂದಮಯವಾದ ಇರುವಿನಲ್ಲಿ ಯಾವ ನೆಲೆಯಾಗಿ ನಿಂತಿರ್ತಾನೆ ಅವನ ಬುದ್ಧಿವಂತ. ಇಂದ್ರಿಯಗಳ ಬೆನ್ನು ಹತ್ತಿ ನಾವು ಶಾನ್ಯ, ನಾವು ಇಂದ್ರಿಯಗಳ ಮಜಾ ಮಾಡೋದು ಅದ ಜೀವನ ಅಂತ ತಿಳ್ಕೊಂಡು ನಾವು ಯಾವುದೇ ಇಂದ್ರಿಯ ಸಂಪರ್ಕ ಭೋಗಿದ ಅನಿತ್ಯ ಐತಿ, ದುಃಖ ರೂಪಿ ಐತಿ ಅಂತ ತಿಳಿದವ ಅವ ಶಾನ್ಯ. ಅದಲ್ಲ, ಎಲ್ಲ ಇಂದ್ರಿಯ ಸಂಪರ್ಕ ಹೋಗ ಇದು ಅನಿತ್ಯ ಐತಿ, ದುಃಖ ರೂಪಿ ಐತಿ ಅಂತ ಯಾವ ತಿಳಿದಿರ್ತಾನೆ ಅವ ಜಾಣ. ನಾವು ಅದರ ತೊಳ್ಗಾಕ ಹೋಗೋದಿಲ್ಲ. ನತೇಶ್ವರ ಮತ್ತೆ ಬುದ್ಧಿವಂತ ಜಾಣ ಯಾವುದೇ ಇಂದ್ರಿಯ ಸಂಪರ್ಕ ಬಡಿಗೆ ಹೋಗೋದಿಲ್ಲ. ನೋಡಿರ್ತಾನೆ ಅದರ ಅಲ್ಪತೆಯನ್ನು ಮನಗಂಡಿರ್ತಾನೆ, ದೋಷವನ್ನು ಕಂಡಿರ್ತಾನೆ ಅವನು ವಿವೇಕದಿಂದ. ಆ ವಾಸನಾ ಪೂರ್ಣ ನಾಶ ಮಾಡ್ಕೊಂಡಿರ್ತಾನೆ. ಏನು ನಾವು ಅದು ಹೋಗಿರೋದಿಲ್ಲ. ನಾವು ಬೇಕಾದಂಗೆ ಕೇಳ್ತೇನೆ ಅಂದ್ರೆ ಇಂದ್ರಿಯ ಸಂಪರ್ಕ ಹೋಗೋದು ವಾಸನ ಹೋಗಿರೋದು ಮಬ್ಬಿಗೆ ಬೀಳ್ತಿತ್ತು ತಡೆಯಲಿ. ಏನು ಹೇಳೋರಿಲ್ಲೇ ಕೇಳೋರಿಲ್ಲೇನ ಹಿಂಗೆ ಹೋಗಿಲ್ಲ ಅಂದಿಂದ ಸಾಮಾನ್ಯ. ಇನ್ನೇನು ಉಳ್ಕಿದವ್ರು ಎಲ್ಲಿ ಹೋಗ್ರಿ? ಬಿಟ್ಟಿಯಪ್ಪ ಒಂದರ ಯಾವ ಇಂದ್ರಿಯದ ಚಟ ಹೋಗೈತಿ ಹೇಳಿ? ಅದು ಚಟ ಇದ್ದಲ್ಲಿ ಮತ್ತೆ ಜನ್ಮ ಬರ್ತದೆ ನಿನಗೆ. ಹುಟ್ಟಾಕದ ಇಂದ್ರಿಯ ಚಟದ ವಾಸನ ಹುಟ್ಟಾಕಸ್ತದೆ ನೀನು. ಮತ್ತೆ ಚಟ ಸಂಬಂಧ ರೀಪ ಜನ್ಮ ಧಾರಣ ಮಾಡಿದ್ದು. ಚಟದ ವಾಸನ ಇರಲಿಲ್ಲ ಅಂದ್ರೆ ಇಲ್ಲಿ ಯಾಕೆ ಬರ್ತಿದ್ದೀನಿ? ಹೌದಿಲ್ಲ? ಯಾವುದೇ ಇಂದ್ರಿಯ ಚಟ ಎಲ್ಲಿ ಅದ ಅಲ್ಲೆಲ್ಲೇ ಹುಟ್ಟುತ್ತಾನ ನಾವು. ಯಾವ್ದು ಅನುಕೂಲ ಇರ್ತೈತಿ ಅಲ್ಲೇ ಜನ್ಮ ಬರ್ತೈತೆ ನನಗೆ.
ಚಾ ಕುಡು ಚಟ ಇದ್ದವ ಚಾದ ಅಂಗಡಿಗೆ ಯಾಕೆ ಹೋಗ್ತಾನ? ಶೇರೆ ಕುಡು ಚಟ ಇದ್ದವ ಎಲ್ಲಿದಾವ್ರಿ ಶೇರೆದ ಅಂಗಡಿ ನೋಡೋಣ ಅಂತ ನಾವು ಅವ್ನು ಗೊತ್ತಿರ್ತೈತಿ ಹೌದಿಲ್ಲ, ಪತ್ತೆ ಹಚ್ತಾನ ಅವ, ಅಲ್ಲೇ ತರ್ಬೋದು ಅವನ್ನ ಹೋಗಿ. ಯಾಕ್ರಿ ನಾವು ಹೋಗಿ ಕುಡ್ದು ಬರ್ತಿದ್ದ. ನಾವು ಒಮ್ಮೆ ಪ್ರವಾಸಕ್ಕೆ ಹೋದಾಗ ಅವ ಗಾಡಿ ಡ್ರೈವರ್ ಒಬ್ಬನು ಆ ಅಂಗಡಿಗೆ ಗೊತ್ತ ಹಿಡಿದವ, ಹೋಗಿ ಕುಡ್ದು ಬಂದು ನಾವು ಕುಡಿದು ಬಂದು ಭಾಳ ತಂಪಿಗೆ ಅದು ರಾತ್ರಿ ಗಾಡಿ ಹೊಡಿದು ಅವ್ನು ಜೂಲಿ ಹೊಡ್ಯಕ್ಕೆ ಚಾಲು ಮಾಡಿಬಿಡ ಅಲ್ಲ. ನಿಮ್ಮ ಲೆಕ್ಕ ತಪ್ಪಿಸ್ತಾನೆ ಹೋದವ್ರು ತರ್ಬ ನಾವು ಚಾದ ಅಂಗಡಿಗೆ ಚಾ ಕುಡಿಸ್ಬಿಡೋರು, ನಿಜ ಹೇಳಿದ್ಬಿಡೋರು ವಾಲಿ ನಾವು ಕುಡಿ ನಾವು ಅವು ಚಾ ಕುಡಿದ್ರೆ ನಿಶೆ ಹಿಡಿತಿದ್ದು ಅದು. ವಾಲಿ ಅಂದ್ರೆ ಕುಡ್ಸವ್ರು ನಾವು ಗಾಡಿ ಜೋಲಿ ಹೊಡ್ಯಾಕೈತಿ ಬಿಡ ನಾವು ತಂಪಿಗೆ ಚಾಲು ಮಾಡಿಬಿಡೋದು ಅದು. ಏನು ಅದಕ್ಕೆ ಚಟ ಇದ್ದವ ಅಲ್ಲೇ ಹೋಗ ನಾವು ಹುಡುಕ್ಯಾಡಿ. ನಾವು ಯಾಕೆ ಹೊಕ್ಕೇವಿ ನಾವು ಒತ್ತಟ ಯಾಕೆ ಕುಂಡ್ರೋದಿಲ್ಲ ಈಗ? ಚಟದ ವಾಸನೆ ಇರ್ತೈತಿ, ಎಲ್ಲಿ ತಿರ್ಗ್ಯಾಡಕಸ್ತೈತಿ. ಸರಿಗ್ಯಾಡಿ ಬಂದ್ಯಾ ಅಂತಿರ್ತಾರಲ್ಲ, ಎಲ್ಲಿ ಹೋಗಿದ್ದಿ ಸರಿಗ್ಯಾಡಕ ಅಂತೀವಿ. ಅದ್ರ ನೋಡಾಕ ಎಲ್ಲ ವಾಸನೆ ಇರ್ತಾವ ನೋಡ್ರಿ. ಅದನ್ನ ಹೊತ್ತು ಅನ್ನೋದು ಇಲ್ಲ, ವ್ಯಾಳೆ ಅನ್ನೋದು ಇಲ್ಲ. ರಾತ್ರಿನೂ ಹೋಗ್ತೈತಿ ಇವ್ ನೋಡಾಕ, ನಾಟಕ ಇವ್ ನೋಡಕ್ಕೆ ಅಡ್ಡಾಡ್ತಾರಲ್ಲ. ಅದೊಂದು ವಯಸ್ಸದ ಹೌದಿಲ್ಲ. ಅಂತ ಸಂಘ ಕೂಡ್ತ ಅಂದ್ರೆ ಎಬ್ಸ್ಕೊಂಡ್ ಎದ್ದು ಬಿಡುತ್ತಪ್ಪ. ಅವಾಗ ಚಕಡಿ ತೊಗೊಂಡು ಹೋಗಿದ್ದೀವಿ ನೋಡಿದಿಲ್ಲ, ರಾತ್ರಿನ ಹಂಗ ಏನು ಖಬರ್ ಇಲ್ಲಲ್ಲಿ ಹಂಗೆ ಹೋಗೋದಿಲ್ಲ ನಾವು. ಅದೊಂದು ಅಂಥ ಸಂಘದಾಗಿದ್ರೆ ಹಂಗೆ ಹಗಲಿಲ್ಲ ರಾತ್ರಿ ಅನ್ನೋದು ಗೊತ್ತಿಲ್ಲ, ಹಂಗೆ ಹೋಗುದು. ವಾಸನ ಅದು ಬಿಡುದಿಲ್ರಿ ಅದು. ಅಂತ ಸಂಘ ಮಾಡಕ್ಕೆ ಹಚ್ತೈತೆ ಅದ ಹೌದಿಲ್ಲ, ಎಳಸ್ತೈತೆ ಅತ್ತಾಗ. ಜಾತಿ ಹಿಡ್ಕೊಂಡು ಬಡ್ದಾಡೋರು ಹೆಣ್ಮಕ್ಳು ಏನು ಗಂಡು ಮಕ್ಕಳು? ಹೆಚ್ಚಾಗಿ ಗಂಡು ಮಕ್ಕಳನ್ನ ಬಡ್ದಾಡೋದು ಜಾತಿ ಹಿಡ್ಕೊಂಡು ಹೋದಿಲ್ಲ. ಇವಾಗ ಬಡ್ದಾಡಿ ಹೋಗಿ ಜೈಲ್ನಾಗ ಕುಂದಿರ್ತಾವ ಒಬ್ಬರು ಹೋದಿಲ್ಲ. ವೃತ್ತಿ ಆತ್ಮಾಕಾರ ಅಂದ್ರೆ ಆನಂದದ ಆಕಾರ ಆಗ್ಬೇಕು. ಏನು ವೃತ್ತಿ ತದಾಕಾರ ಆದಾಗ ಆ ವಸ್ತುವಿನ ಅನುಭವ ನಮ್ಗೆ ಆಕೈತಿ. ಯಾವುದೇ ವಸ್ತುವಿನ ಜ್ಞಾನ ಆಗ್ಬೇಕಾದ್ರೆ ವೃತ್ತಿ ತದಾಕಾರ ಆಗ್ಬೇಕು. ಪುಸ್ತಕದ ತಿಳುವಳಿಕೆ ಆಗ ಪುಸ್ತಕದ ಆಕಾರ ಆಗ್ಬೇಕು. ಟೇಬಲಿನ ತಿಳುವಳಿಕೆ ಆಗ ಟೇಬಲಿನ ಆಕಾರ ಆದಾಗ ಅದ್ರ ತಿಳುವಳಿಕೆ. ಹಂಗೆ ಬ್ರಹ್ಮಾಕಾರ ಆಗ್ಬೇಕಾದ್ರೆ ಬ್ರಹ್ಮಾಕಾರ ಆದಾಗ ಬ್ರಹ್ಮದ ತಿಳುವಳಿಕೆ ನಮ್ಗೆ. ವೃತ್ತಿ ತದಾಕಾರ ಆಗ್ಬೇಕಲ್ಲ, ವಿಷಯದ ಆಕಾರ ಎಲ್ಲ ಕೈ ಬಿಟ್ಟು ಆ ಬ್ರಹ್ಮಾಕಾರ ಆದಾಗ ಅದರ ಅನುಭವ ನಮ್ಗೆ. ನಾವು ವಿಷಯಗಳನ್ನ ನೆನಪು ಮಾಡ್ಕೊತ ವೃತ್ತಿ ಬ್ರಹ್ಮಾಕಾರ ಆಗೋದು ಹೆಂಗೆ ಸಾಧ್ಯ? ಅದನ್ನು ಬಿಟ್ಟಾಗ ಅದಕ್ಕೆ ಏನು ಭಾರತ ಅಂದ್ರೆ ಬಾ ಅಂದ್ರೆ ಪ್ರಕಾಶ ಜ್ಞಾನ. ರಥ ಅಂದ್ರೆ ತೊಡಗುದು. ಏನು ಯಾವ ಜ್ಞಾನ ಸ್ವರೂಪದಲ್ಲಿ ತೊಡಗಿರ್ತಾನೆ ಅವಾಗ ಭಾರತೀಯ ಅಂತಾರೆ. ಈ ತೋರಿಕೆ ಒಳಗೆ ಏನಾರ ನಾನು ಮಾಡೋದೈತೆ ಅನ್ನೋರು ಅಜ್ಞಾನಿ. ಏನು ಏನಾರ ಮಾಡಿದಾಗ ಆನಂದ ಗೊತ್ತಾಗೈತವ, ಏನು ಮಾಡಲೇ ಇದ್ದಾಗ ನಿನಗೆ ಆನಂದ ಗೊತ್ತಾಗೈತವ. ಹಾಂ ಮೊದಲು ಆರಾಮನ ಇದ್ದಿದ್ದನ್ನು ಮಾಡೋಕ್ಕಿಂತ ಮೊದಲು. ಯಾಕ್ರಿ ಮದುವೆ ಆಗೋಕ್ಕಿಂತ ಮೊದಲು ಆರಾಮ ಇದ್ದಿಲ್ಲ? ಏನು ಮದುವೆ ಆದ್ಮ್ಯಾಗ ಗೊತ್ತಾಯ್ತು ನಿನಗೆ ಆರಾಮ? ಮನೆ ಕಟ್ಸಿದ್ಮ್ಯಾಗ ಗೊತ್ತಾಗ್ತಾನೆ ನಿನಗೆ ಆರಾಮ? ಹೊಲ ಹಿಡಿದ್ಮ್ಯಾಗ ಗೊತ್ತಾಗ್ತಾನೆ? ಈ ಶರೀರ ಬರೋಕ್ಕಿಂತ ಮೊದಲನೇ ಆರಾಮ ಇತ್ತು ನಿನಗೆ. ನೀನು ಅಂಥ ಕರ್ಮ ಮಾಡಿದೆ, ಈ ಶರೀರ ಹಿಡ್ಕೊಂಡು ಬಂದಿದ್ದೀನಿ. ವಿಷಯದ ಇಚ್ಛಾ ಭ್ರಾಂತಿ ಒಳಗೆ ನಿನಗಾಗೈತೆ. ಏನು ಭ್ರಾಂತಿ ನಾಶ ಆದ್ಮ್ಯಾಗ ಯಾವ ಇಚ್ಛಾನು ಹೋಗುದಿಲ್ಲ. ಅಜ್ಞಾನ ನಿಮ್ಮ ಸ್ವರೂಪದ ಆಧಾರದ ಮೇಲೆ ತೋರೈತೆ. ಅದು ನಿನ್ನ ಸ್ವರೂಪದಲ್ಲಿ ಹತ್ತಿಲ್ಲ, ಅದು ಕೂಡಿಲ್ಲ. ಅದು ನಿನ್ನ ಸ್ವರೂಪದಲ್ಲಿ ಇಲ್ಲೇ ಇಲ್ಲ.
ನಿನ್ನ ಸ್ವರೂಪದಲ್ಲಿ ಕೂಡಿದ್ದ ಕರೆ ಆಗಿದ್ರೆ ಅದು ಏನು ಮಾಡಿದ್ರು ಹೋಗಿದ್ದಿಲ್ಲ. ಅದು ಮೂಲ ಜ್ಞಾನ ನಿನ್ನ ಸ್ವರೂಪದಲ್ಲಿ ಇಲ್ಲವೇ ಇಲ್ಲ. ಅದು ಸಂಸ್ಕಾರ ಏನದ ನೋಡ್ರಿ, ಮುಕ್ತ ಆಗುವವರೆಗೂ ಇರ್ತೈತೆ. ಅದು ಏನು ಸಂಸ್ಕಾರ ನಾಶ ಆದಾಗ ನಿನಗೆ ಸನ್ಯಾಸಿ. ಏನು ಸಂಸ್ಕಾರ ಇರೋ ಮಟ್ಟ ನೀವು ಬೆನ್ನ ಹತ್ತಿ ತಿರ್ಗಾವನ. ನೀವು ಚಲೋದಿರಲಿ ಕೆಟ್ಟಿರಲಿ ಎರಡೂ ಸಂಸ್ಕಾರ, ಅವು ಎರಡೂ ಹೋದಾಗ ನೀನು ಮುಕ್ತ ಆಗುವುದು. ಏನು ಜೀವನ ಮನೆ ತನ್ನ ಸ್ವರೂಪದಲ್ಲಿ ಯಾವ ನೆಲೆಯಾಗಿ ನಿಲ್ತಾನ ಅವಂಗೆ ಗೃಹಸ್ಥ ಅಂತಾರೆ. ಧನ್ಯೋ ಗೃಹಸ್ಥಾಶ್ರಮಿ ಅಂತ. ತಮ್ಮ ಮನ್ಯಾಗ ತಾ ಇರವ. ಯಾರಿದೇವು ನಾವು? ಮಂದಿ ಮನೆಯಾಗಿದ್ದೀವಿ. ಈ ಶರೀರ ನಿನ್ನ ಮನೆಯೇನು? ಅಲ್ಲ, ಮಂದಿ ಮನೆಯೂ ಇದೆ. ಶರೀರ ಇರೋ ಮನೆಯೂ ಅದು ನಿನ್ನ ಮನೆಯಲ್ಲ. ಮಂದಿ ಮನೆಯಾಗ ಎಷ್ಟು ದಿನ ಇರಪ್ಪ? ಇನ್ನೊಬ್ಬರು ಊರಿಗೆ ಇನ್ನೊಬ್ಬರ ಮನೆಗೆ ಹೋದಾಗ ಯಾವಾಗ ನಮ್ಮ ಮನೆಗೆ ನಮ್ಮ ಊರಿಗೆ ಹೋದೇನಂತ ಹತ್ತಿರ್ತೈತಲ್ಲ, ಹೌದಿಲ್ಲ? ಆವಾಗ ತಿಳಿದೈತೆ ನಮಗೆ, ಯಾವಾಗ ಹೋದೇನಪ್ಪ ನಾನು ನಮ್ಮ ಊರಿಗೆ ನಮ್ಮ ಮನೆಗೆ ಅಂತ. ಎಷ್ಟೊತ್ತಿಗೆ ಐತ್ರಿ ಬಸ್ಸು ಅಂತ ಹೋಗ್ಬೇಕು ಕುಂಡ್ರಾಗ ಕೇಳ್ತಾನ ನಾವು, ಎಷ್ಟೊತ್ತಿಗೆ ಐತ್ರಿ ಬಸ್ ಅಂತ. ಹಂಗೆ ಬೇಕಲ್ಲ ನಾವು, ಯಾವಾಗ ಹೋದೇನೋ ನಮ್ಮ ಊರಿಗೆ ಅಂತ. ಹಂಗೆ ಉತ್ಕಟ ಇಚ್ಛಾ ಬೇಕಲ್ಲ. ಇದ ನಮ್ಮ ಮನೆ, ಇದ ನಮ್ಮ ಊರು ಅಂತ ತಿಳ್ಕೊಂಬಿಟ್ಟೇವೆ ನಾವು. ಮಂದಿ ಮನ್ಯಾಗ ಮಂದಿ ಊರಾಗ ಎಷ್ಟು ದಿನ ಇರೋ ನೀನು? ಮರ್ಯಾದೆ ಗಿಡಿಯಾಗಿ ಮನೆ ಬಿಡೋಕ್ಕಿಂತ ಮೊದಲೇ ಬಿಡೋದು ಚಲೋ. ಎಲ್ಲರೂ ಚೀತು ಅನ್ನೋದ್ರಿಂದ ಏನು ಉಪಾಯ? ಇದಕ್ಕೆ ಅತ್ಯಂತ ಕಾಲ ಬರ್ತೈತಿ, ಇದಕ್ಕೆಲ್ಲ ಬರುವುದು ಎರಡು ದಿನ ಆತಿದ್ದು ಜಗ ಹಿಡ್ಕೊಂಡು ಕುಂತ ಅಂತಿರ್ತಾರೆ ಮನೆಯನ್ನ ಹೋಗೋದಿಲ್ಲ. ಇದು ಎಂದು ಖಾಲಿ ಆಕೈತಿನಪ್ಪ, ಇದೊಂದು ಭಾಳ ದಿನ ಆಯ್ತು ನಮ್ಮ ಮನ್ಯಾಗ ಉಳಿದಂತ. ಮತ್ತು ಮಂದಿ ಬರ್ತಿರ್ತಾರಲ್ಲಿ, ಬೇರೆ ಮಂದಿ ಪಾಳೆ ಜಗ ಬಿಡುದನ. ಒಲ್ಲೆ ಅಂದ್ರೆ ಕೇಳ್ತಾರನ? ಯಮದೂತರು ಬರ್ತಾರ. ಯಾಕ್ರಿ? ಹತ್ರ ಕೇಳೋದಿಲ್ಲ, ಏನು ಮಾಡಿದ್ರು ಕೇಳೋರು, ಎಳ್ಕೊಂಡು ಹೋಗ್ಬಂದು. ಕರುಣಾ ರಸಮಯರೇ ಯಮಭಟರು. ಅಂಥವ್ರಿಗೆ ಯಮದೂತರನ್ನ ಬರೋದು. ಮರ್ಯಾದಿಂದ ಬಂದ್ರೆ ಕರ್ಕೊಂಡು ಹೋಗವು, ಅವ್ರು ದೇವದೂತರು ಬರ್ತಾರೆ. ಅವರಿಗೆ ಪುಣ್ಯಾತ್ಮರ ಶರೀರ ಬಿಡೋ ಕಾಲಕ್ಕೆ ದೇವದೂತರು ಬರ್ತಾರೆ. ಪಾಪ್ಯಾತ್ಮರ ಶರೀರ ಬಿಡೋ ಮೂಲಕ ಯಮದೂತರು ಬರ್ತಾರೆ. ಅವ್ರಿಗೆ ಉಕಡಿ ಮ್ಯಾಗ ಒದ್ದು ಹೇಳ್ಕೊಂಡು ಹೋಗ್ತಾನೆ. ಅವಾಗ ಹೆದರ್ತಾನ, ಅವಾಗ ಅಯ್ಯೋ ಅಂತಿರ್ತಾನೆ, ಕಣ್ಣಾ ನೀರು ಬರ್ತಿರ್ತಾವ. ಒಳಗಿನ ಕೆಲಸಕ್ಕೆ ನಾವು ಲಕ್ಷ್ಯ ಕೊಟ್ಟರೆ ಹೊರಗಿನ ಉದಾಸೀನ ತಾನ ಆಕೈತಿ. ಒಳಗಿನ ಕೆಲಸ ಎಲ್ಲಿ ಐತಿ? ನಾವು ಅಂತರ್ಮುಖವೃತ್ತಿ ಒಳಗೆ ಉಳ್ಕೊಳ್ಳೋ ಒಂದು ಕೆಲಸ. ನಾವು ಹೊರಗೆ ಓಡಾಡ್ತೇವೆ, ಹೊರಗೆ ಹೆಣಿಕೆ ಹಾಕೋದ್ರಾಗ ಐತಿ ನಮ್ಗೆ. ಇನ್ನೂ ಅದನ್ನು ಮಾಡೀನಿ ಇದನ್ನು ಮಾಡೀನಿ ಅಂತ. ನಂದು ಹೊರಗೆ ನಂದು ಏನೂ ಕೆಲಸ ಇಲ್ಲ ಅನ್ನೋ ಒಂದು ಕೆಲಸ ಇದೆ. ಬಹಿರ್ಮುಖ ವೃತ್ತಿ ಒಳಗೆ ನಂದು ಏನೂ ಕೆಲಸ ಇಲ್ಲಪ್ಪ ಈ ಜಗತ್ತಿನಾಗ ಅನ್ನೋ ಒಂದು ಕೆಲಸ ನೋಡಿ. ನಿಜವಾಗಿ ನಾವು ಹೆಂಗಾದ್ರೆ ಸುಖಿಗಳಾಗ್ತೀವಿ ಅನ್ನೋ ವಿಚಾರ ಬೇಕಿಲ್ಲ. ಎಲ್ಲರೂ ಈ ಹೊರಗೆ ತೋರಿಕೆ ಒಳಗೆ ಚಲೋ ಆಗ್ಬೇಕಂತ ಪ್ರಯತ್ನ ನಡೆಸೀವಿ. ನೀ ಇದ್ರಾಗ ಎಷ್ಟು ಮುಂದುವರೆದ್ರೂ ನಿನಗೆ ನೆಮ್ಮದಿ ಸಿಗುವುದಿಲ್ಲ. ಅದಕ್ಕೆ ಶಾಣ್ಯರಾದವರು ವಿಚಾರದಿಂದ ಹಿಂದಕ್ಕೆ ಸರಿಯಾಗಿ ಕಲಿಬೇಕು. ಮೆಲ್ಲ ಮೆಲ್ಲ ನೀವು ಒಳ ಸರಿಯುತ್ತ ಬಹಿರ್ಮುಖ ವೃತ್ತಿಯಿಂದ ಅಂತರ್ಮುಖಿಯ ಒಳ್ಳೆಯ ಬಟ್ಟೆಯ ನಾರಯುತ್ತ ಸುಖವಾದ ಮಾರ್ಗ. ಬಟ್ಟೆ ಅಂದ್ರೆ ಮಾರ್ಗ, ಒಳ್ಳೆಯ ಸುಖದ ಮಾರ್ಗ ಯಾವುದು ಅನ್ನೋದನ್ನು ವಿಚಾರ ಮಾಡಿ ನೋಡ್ಕೊ. ಹೊರಗೆ ಹೋಗೋದು ಏನು ಒಳಗೆ ಹೋಗೋದು ಕೆಲಸದಿಂದ. ಹೊರಗೆ ಎಷ್ಟೆಷ್ಟು ಹೊಕ್ಕಿ ಅಷ್ಟಷ್ಟು ನಿನಗೆ ದುಃಖ, ಎಷ್ಟೆಷ್ಟು ಒಳಗೆ ಹೊಕ್ಕಿ ಅಷ್ಟಷ್ಟು ನಿನಗೆ ಹಿತ. ಅದು ನೋಡಿ, ಅಂತರ್ಮುಖಿ ಆಗ್ಬೇಕಾಗೈತಿ. ಬಹಿರ್ಮುಖ ವೃತ್ತಿ ಒಳಗೆ ದುಃಖನ ಅದ. ಆನಂದಮಯವಾದಿರು ಒಂದ ಇದ್ದಕ್ಕಿದ್ದಂಗೆ ಇದ್ದದ್ದು. ಈ ತೋರಿಕೆ ಒಳಗಿಂದ ಯಾವ ಇದ್ದಕ್ಕಿದ್ದಂಗೆ ಇರೋದ್ರು ಪ್ರತಿಯೊಂದು ಬದಲಾವಣೆ ಹಾಕೊಂತ ಹೋಗ್ಬಿಟ್ಟು ಇದಕ್ಕೆ ಸಂಸಾರ ಅಂತ.
ಸಣ್ಣವಿದ್ದಾಗ ಹೆಂಗಿದ್ದಿ ಹಂಗೆ ಇರಕ್ಕೆ ಬರ್ತದೇನೆ. ಸುಖದಿಂದ ಇರಲಿಕ್ಕೆ ಈ ಶರೀರದ ಅವಶ್ಯಕತೆನೂ ಇಲ್ಲ. ಏನು ಜಗತ್ತಿನ ಯಾವ ವಸ್ತುಗಳು ಬೇಕಾಗಿಲ್ಲ ಆರಾಮಿರೋಕ್ಕೆ. ಅದನ್ನು ಅವಲಂಬಿಸ್ಕೊಂಡಿಲ್ಲ, ಜಗತ್ತಿನ ವಸ್ತುಗಳನ್ನು ಅವಲಂಬಿಸ್ಕೊಂಡು ಆರಾಮಿಲ್ಲ. ಆರಾಮ್ ಸ್ವತಂತ್ರವಾದದ್ದು ಐತದ. ಯಾವ ಜಗತ್ತಿನ ವಸ್ತುಗಳನ್ನು ಅವಲಂಬಿಸ್ಕೊಂಡಿಲ್ಲ. ನಾವು ಈ ಶರೀರ ಹಿಡ್ಕೊಂಡು ಎಲ್ಲ ವಸ್ತುಗಳನ್ನು ಹಿಡ್ಕೊಂಡು ಆರಾಮಿರ್ಬೇಕಂತ ಹೊಂಟೀವಿ. ಕೆಟ್ಟು ಹೋಗುವಂಥ ವಸ್ತುಗಳು ಅವು. ಏನು ಇದ್ರ ಮ್ಯಾಗಿನ ಮೋಹ ಇಟ್ಕೊಂಡು ಕುಂತೀನಿ, ಇದಕ್ಕಿದ್ದಂಗೆ ಇರೋದಿಲ್ಲ, ವಿಕಾರ ಆಗಿ ನಾಶ ಆಗಿ ಹೋಕ್ಕವು. ಅದಕ್ಕೆ ಅದನ್ನು ಅವಲಂಬನ ಮಾಡೋಕೆ ಜಗತ್ತಿನ ವಸ್ತುಗಳನ್ನು ಅವಲಂಬನ ಮಾಡೋರು ಎಲ್ಲರೂ ಮೂರ್ಖರು. ಏನು ಯಾವ ಹೊತ್ತಿನಾಗ ಕೈ ಕೊಡ್ತಾವ ಹೇಳಕ್ಕೆ ಬರೋದಿಲ್ಲ. ಇದು ತಿಳಿಬೇಕಾದ್ರೆ ಭಾಳ ಕಠಿಣ ಅದ. ಶರೀರ ಭಾವ ಇಲ್ದಾಗ ಹೆಂಗಿರ್ತೀವಿ ನೋಡು. ನಿದ್ದೆ ಎತ್ತಿದಾಗ ಅವಾಗ ಹೆಂಗಿದ್ದೆ, ಆರಾಮಿದ್ದಿಲ್ಲ. ಎಚ್ಚರಿಕೆ ಆದ ಕೂಡಲೇ ಚಾಲು ಆಯ್ತು ನೋಡಿ, ಆರಾಮ್ ಕಳ್ಕೋತೀವಿ. ಶರೀರ ಭಾವ ಬಂದ ಕೂಡಲೇ ಬಂತು ಹತ್ತಗಷ್ಟು ಚಾಲು ಆಯ್ತು. ಶರೀರ ಸಂಬಂಧ ತಪ್ಪಿದಾಗ ಹೆಂಗದಿ, ಶರೀರ ಸಂಬಂಧ ಇದ್ದಾಗ ಹೆಂಗದಿ, ಎರಡೂ ನೋಡ್ಕೊಂಡು ಆರಾಮಿರ್ಬೇಕಾತಂದ್ರೆ ಶರೀರ ಸಂಬಂಧ ಇಟ್ಕೋಬೇಕು, ಶರೀರ ಸಂಬಂಧ ತಪ್ಪಿಸ್ಕೋಬೇಕು. ಕೆಟ್ಟು ಹೋಗುವಂಥ ಶರೀರ ಸಂಬಂಧ ಇಟ್ಕೊಂಡು ಎಂದ ಆರಾಮಿದಾವ ನೀನು? ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನು, ಕೆಡುವ ಕಾಯದ ಮೋಹವನ್ನು ಮಾನೆ ಮನುಜ. ಬೇಕಾದಂಗೆ ಇದನ್ನು ವ್ಯವಸ್ಥಿತವಾಗಿ ಇಟ್ಕೊಂಡು ಕೆಟ್ಟು ಹೋಗೋದು ಬಿಡೋದಿಲ್ಲ. ಭಾರಿ ಅವಸ್ಥೆ ಇಟ್ಕೊಂಡು ನಾವೆಲ್ಲ ಪದ್ಧತಿ ಸರಿ, ಎಲ್ಲ ಊಟ ಎಲ್ಲ ಬರೋಬ್ಬರಿ ಟೈಮ್ ಸರಿ, ಅದೇನಂದ್ರೂ ಕೆಟ್ಟು ಹೋಗೋದು ಬಿಡೋದಿಲ್ಲ. ಇದು ಹೋಗೋದ್ರೊಳಗಾಗಿ ನೀನು ಕೆಲಸ ಮಾಡ್ಕೊ, ಪುನಃ ಇಲ್ಲಿ ಬರ್ದಂಗೆ ಮಾಡ್ಕೊ ನೀನು. ಏನು ಈ ಕಾಯಿ ಹೂವು ಶರೀರ ಇರೋದ್ರೊಳಗಾಗಿ ಮಾಡ್ಕೋ ಕೆಲಸ. ಎಚ್ಚರ ಆದ್ಮೇಲೆ ಭಿನ್ನ ಭಿನ್ನ ಭಾವನೆಗಳು ಬರ್ತಾವೆ. ನೀ ಬೇಕಾದಂಗೆ ಮಾರಿ ಗಂಟೆ ಹಾಕೊಂಡು ಕೂತ್ರು ಭಾವ ಬದಲಾಕೈತಿ. ಶರೀರ ಸಂಬಂಧ ತಪ್ಪಿಸ್ಕೊಂಡಾಗ ನೀ ಆರಾಮಿರ್ತೀನಿ ನೋಡು. ಇಲ್ಲಾಂದ್ರೆ ಸಂಕಟದಾಗ ಹೊಳ್ಳಾಡ ತಪ್ಪೋದಿಲ್ಲ. ಆರೂಢರ ಮುಖಶ್ಚಿಹ್ನೆ ಹೆಂಗಿರ್ತಿತ್ತು, ಯಾವಾಗಲೂ ಶಾಂತಿ ಇರ್ತಿತ್ತು. ಯಾಕೆ? ಈ ತೋರಿಕೆ ಸಂಬಂಧ ಎಲ್ಲ ತಪ್ಪಿಸ್ಕೊಂಡು ಇರುವಿಕೆ ಕಡೆ ಸಂಬಂಧ ಇತ್ತು. ಯಾವಾಗಲೂ ಇರುವಿಕೆ ಕಡೆ ಲಕ್ಷ್ಯ ಇರ್ತಿತ್ತು, ಶಾಂತವಾದಂಥ ಇರುವಿನ ಕಡೆ ಯಾವಾಗ ಶಾಂತಿ ಇರ್ತಿತ್ತು. ಪಾಪ ಅವ್ರ ಮುಖಶ್ಚಿಹ್ನೆ ಯಾವಾಗಲೂ ಗಂಭೀರ ಇರ್ತಿತ್ತು. ಅವ್ರ ಮುಖಶ್ಚಿಹ್ನೆ ಬದಲಾದದ್ದು ನಾವು ನೋಡಲಿಲ್ಲ ಅಂದ್ರೆ ಅವ್ರು ಏನು ಶಿವ ಅಪ್ಪ ಅವ್ರ ಮುಖಶ್ಚಿಹ್ನೆ ಯಾವಾಗಲೂ ಗಂಭೀರ ಇರ್ತಿತ್ತು. ಆ ಇರುವಿಕೆ ಕಡೆನೇ ಲಕ್ಷ್ಯ ಯಾವಾಗಲೂ. ಯಾವಾಗಲೂ ಮುಖಮುದ್ರೆ ಒಂದೇ ನಮೂನೆ ಇರೋದು ಭಾಳ ಕಠಿಣ. ವ್ಯಸನ ಹತ್ತೈತಿ ಅಂತಾನೆ. ಎದರದು? ಶರೀರದ್ದು. ಸ್ವರ್ಗದು ಸೊಕ್ತಿರು ನೀನು ನಾವು ಮಕ ಹೆಂಗೆ ಕೆಡಿಸ್ತೀವಿ ನೋಡಿ. ಮುದುಕ ಆಗಬಾರ್ದು, ನನಗೆ ಬಂತಿದ್ದು ಅಂತ. ಮುಪ್ಪು ನನಗೆ ಬಂತ, ನಿನಗೆಲ್ಲಿ ಬಂದೈತಿ? ನೀನು ನೋಡಾವ ನೀನು. ಶರೀರ ಧಾರಣ ಮಾಡೋದಂದ್ರೆ ಸಂಕಟ ಅನ್ನೋದು ಹೊಳಿಬೇಕು ನೋಡಿ. ಪುರಾಣ, ಸ್ಮಶಾನ, ಪ್ರಸೂತಿ, ವೈರಾಗ್ಯ ಆದಾಗ ಅವಾಗ ಅಷ್ಟೇ ಯಾಕಾರ ಹುಟ್ಟೇನಪ್ಪ ಅನಿಸ್ತತಿ. ಪುನಃ ಹುಟ್ಟದಂಗೆ ಆಗ್ಬೇಕಲ್ಲ. ಸತ್ತಾಗ ಎಲ್ಲರಿಗೆ ಸ್ವಾಭಾವಿಕ ವೈರಾಗ್ಯ ಬರ್ತೈತಿ, ಏನೈತಪ್ಪ ಜೀವನದಾಗಿದೆ ಅಂತ. ಅದನ್ನು ಮಣ್ಣು ಕೊಟ್ಟು ಹೊಳ್ಳಿ ಬಂದ ಕೂಡಲೇ ಚಾಲು ಆಯ್ತು. ಮತ್ತೆ ಇತ್ತಾಗ ತಿರುಗಿದ ಕೂಡಲೇ ಹೋಗ್ತದೆ. ವೈರಾಗ್ಯ ಬಂತು ಹೋಗುವಾಗ, ಬರೋ ಮುಂದೆ ಹೋಗ್ತದೆಲ್ಲ. ಹಡಿವಾಗೂ ಬರ್ತೈತಿ ಪ್ರಸೂತಿ ವೈರಾಗ್ಯ. ಶಾಸ್ತ್ರ ಹೇಳುವಾಗ, ಪುರಾಣ ಹೇಳುವಾಗ ಬರ್ತೈತಿ. ಪುನಃ ಹುಟ್ಟದಂಗೆ ಮಾಡ್ಕೊ, ಎಂದೆಂದೆಂದೆಂದು ಭವಕ್ಕೆ ಬರ್ದಂಗೆ ಮಾಡ್ಕೊ. ನಿದ್ದೆ ಎತ್ತಾಗ ಶರೀರ ಸಂಬಂಧ ತಪ್ಪಿರ್ತೈತಿ. ಅವಾಗ ಹೆಂಗಿರ್ತೀವಿ ನೋಡು, ಆರಾಮನ ಇರ್ತಿಲ್ಲ. ನಿದ್ದೆ ಒಳಗಿನ ಸ್ಥಿತಿ ಎಚ್ಚರಿಕೆ ಒಳಗೆ ನೆನಪಿಗೆ ತಂದ್ಕೊಂಡು ಇರಾಕಲಿ. ಎಚ್ಚರ ಆದ್ಮೇಲೆ ಅನೇಕ ರೂಪ ತಾಳ್ತಾನೆ. ಎಚ್ಚರ ತಪ್ಪಿದಾಗ ಒಂದೇ ನಮೂನಿ ಇರ್ತಾನೆ. ನಿದ್ದೆ ಎತ್ತಾಗ ಎಲ್ಲರೂ ಒಂದಾಗಿರ್ತೀರಿಲ್ಲ.
ನಿತ್ಯ ಸತ್ತ ನಿತ್ಯ ಶರೀರ ಧಾರಣ ಮಾಡಿದರೂ ನಿನಗೆ ಯಾವ ಹಾನಿನೂ ಆಗಿಲ್ಲ. ಇದ್ದ ಇರುವಿಕೆಗೆ ಏನೂ ಆಗಿಲ್ಲ. ಏನಾಗುವುದೆಲ್ಲ ನೀ ಅಲ್ಲದರೊಳಗಾಗೈತಿ. ಏನು ಹಣದ ಕಡೆ ಲಕ್ಷ ಕೊಡೋದು ಅಂದ್ರೆ ಏನು? ಶರೀರ ಕಡೆ ಲಕ್ಷ್ಯ ಇಲ್ಲದೇ ಇರೋದು, ಶರೀರ ಸಂಬಂಧ ತಪ್ಪಿಸ್ಬೋದು. ಅಂದಾಗ ನೀ ಆರಾಮ ಇರಕ್ಕೆ ಬರ್ತೈತಿ. ಶರೀರ ಸಂಬಂಧ ತಪ್ಪಿದಾಗ ಇದರಿಂದ ನಮ್ಗೆ ಬಿಡುಗಡೆ. ನಿರಂತರ ಅಭ್ಯಾಸ ಮಾಡಿದಾಗ ಇದರ ಸಂಬಂಧ ತಪ್ಪಿಸ್ಕೊಳಕ್ಕೆ ಬರ್ತೈತಿ. ಸುಖಿಗಳಾದವರೆಲ್ಲ ಇದರ ಸಂಬಂಧ ತಪ್ಪಿಸ್ಕೊಂಡಿಲ್ಲ. ಏನು ವಿಚಾರದಿಂದ ಈ ಶರೀರ ಸಂಬಂಧ ತಪ್ಪಿಸ್ಬೋದು. ದೇಹ ಭಾವ ನಳಿಯ ದುಃಖದ ಕೇಡು ಅಂದರೆ ದುಃಖರಹಿತ ಆಗಿ ಯಾವಾಗಲೂ ಆರಾಮಿರ್ಬೇಕು ಅನ್ನೋಂಗಿದ್ರೆ ಶರೀರ ಭಾವ ಬಿಡೋದು. ಶರೀರ ಭಾವ ಬಿಡೋದು ಅಂದ್ರೆ ಉರ್ಲಕ್ಕೂ ಸಾಯೋದಲ್ಲ. ಇದಕ್ಕೆ ನನಗೆ ಸಂಬಂಧ ಇಲ್ಲ, ಸಂಬಂಧ ತಪ್ಪಿಸ್ಕೊಂಡಿರಕ್ಕೆ ಕಲಿಬೇಕು. ಇದ್ದೆತ್ತಾಗ ಹಂಗೆ ಸಂಬಂಧ ಇಲ್ಲದೆ ಇದ್ದಿ ಹಂಗೆ ಎಚ್ಚರಿಕೆ ಒಳಗೆ ತಿಳಿದ ಸಂಬಂಧ ತಪ್ಪಿಸ್ಕೊಂಡಿರಕ್ಕೆ ಕಲಿ. ಯಾರು ಏನು ಹೇಳಿದ್ರು ಸೃಷ್ಟಿ ಹಿಡ್ಕೊಂಡ ಹೇಳೋರು, ಇದನ್ನು ತೆಗೆದು ಹಾಕಿ ಹೇಳೋರು ಯಾರ್ದಾರೆ? ಶರೀರ ಸಂಬಂಧ ಈ ಜಗತ್ತಿನ ಸಂಬಂಧ ತಪ್ಪಿಸ್ಕೊಂಡಾಗ ಅಲ್ಲಿ ಹೇಳೋದು ಕೇಳೋದು ಇಲ್ಲ. ಅಲ್ಲಿ ಮತ್ತೆ ಕೇವಲ ಅನುಭವಿಸೋದು ಒಂದ. ಅಲ್ಲಿ ದೂಷಿತ ಹವಾ ಇತ್ತಂದ್ರೆ ಬುದ್ಧಿನೂ ಕಲುಷಿತ ಆಕೈತ್ರಿ. ಅದಕ್ಕೆ ಸ್ವಚ್ಛ ಹವಾ ಬೇಕು. ಇದಕ್ಕೆ ಹವಾ ಶುದ್ಧ ಬೇಕು ಮುಖ್ಯ. ಎರಡನೇದ್ದು ಏನು? ಹವಾ ಆದಿಂದ ಎರಡನೇದು ನೀರು, ಮೂರನೇದ್ದು ಆಹಾರ. ಶುದ್ಧ ಆಹಾರ ಬೇಕು. ನನಗೆ 3 ದಿವಸಕ್ಕೊಮ್ಮೆ ಊಟ ಕೊಡ್ರಿ ಅಂತಿದ್ರು ಅಜ್ಜವ್ರು. ಹವಾ ಶುದ್ಧ ಬೇಕು ನೋಡಿ. ಹವಾ ಕಲುಷಿತ ಅಂದ್ರೆ ಬುದ್ಧಿನೂ ಕಲುಷಿತ ಆಕೈತಿ. ಏನು ಮುಖ್ಯ ಶರೀರಕ್ಕೆ ಹವಾ ಶುದ್ಧ ಹವಾ ಇತ್ತಂದ್ರೆ ಶರೀರನೂ ಆರೋಗ್ಯ, ಮನಸ್ಸೂ ಯಾಕ್ರಿ ಪರಿಶುದ್ಧ ಇರ್ತೈತೆ. ಅಲ್ಲಿ ಅಂಥ ವಾತಾವರಣದೊಳಗೆ ಇರಕ್ಕೆ ಕಲಿಬೇಕು. ನಿರ್ಜನ ಪ್ರದೇಶ, ಭಾಳ ಜನಸಂಭವಕ್ಕಿತ್ತಂದ್ರೆ ಹವಾ ಕಲುಷಿತ ಆಕೈತಿಲ್ಲ. ನೋಡ್ರಿ ಭಾಳ ಜನ ಕೂಡಿತಂದ್ರೆ ಜನರಲ್ ವಾರ್ಡ್ ಇತ್ತಂದ್ರೆ ತೀರ್ತು ಬಿಡಿ. ಹಾಂ ಎಲ್ಲ ಕಲುಷಿತ ಆತದ ಹವಾ ಎಲ್ಲ. ಕದ ಹಾಕಿಬಿಟ್ರೆ ಕಿಟಕಿ ಜನರಲ್ ವಾರ್ಡ್ನ್ಯಾಗ ಮುಗ್ದ ಹೋಗುತ್ತೆ. ಮತ್ತೆಲ್ಲ ಗಲೀಜು ಮಾಡಿಬಿಡೋದು. ಹವಾ ಎಲ್ಲ ಗೆಡಿಸಿ ಮಲಿನ ಮಾಡಿ ಹೋಗ್ಬಿಡ್ತಾವ. ಏನು ಇನ್ನು ವೈಜ್ಞಾನಿಕರ ಅಭಿಪ್ರಾಯ ಎಚ್ಚರಿಕೆ ಪೂರ್ತಿ ಕಷ್ಟ. ಅದು ಇಂದ್ರಿಯಗಳಿಗೆ ಗೋಚರ ಆಗೋದ್ರೆ ಅಷ್ಟೇ ನೋಡ್ತಾವೆ. ಏನು ಆದರೆ ವೇದಾಂತ ಏನೈತಲ್ಲ ಪೂರ್ಣ ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಏನು ಎಲ್ಲ ತಳಸೋಸಿ ನೋಡಿದ್ದದ ವೇದಾಂತ ವಿಜ್ಞಾನ. ಇನ್ನು ಭೌತಿಕ ವಿಜ್ಞಾನ ಒಂದು ಎಚ್ಚರಿಕೆ ಪೂರ್ತಿ ಕಷ್ಟ. ಅದು ಮತ್ತೊಂದು ಅವಸ್ಥೆ ಪರಿಜ್ಞಾನ ಅದಕ್ಕಿಲ್ಲ. ಏನು ಎಲ್ಲ ಅವಸ್ಥೆಗಳನ್ನು ಪರಿಶೀಲನೆ ಮಾಡಿ ನೋಡ್ಕೊಂಡದ್ದು ವೇದಾಂತ ವಿಜ್ಞಾನ. ಏನು ಯಾರು ಕೊಲ್ತೇವಿ ಮತ್ತು ಕೊಲಿಸ್ಕೋತೇವಿ ಅಂತ ತಿಳಿದಿರ್ತಾರೆ ಅವರಿಬ್ಬರು ದಡ್ರ. ಅವರು ಇಬ್ಬರು ತಿಳಿದವ್ರಲ್ಲ ಅಂತ. ಆತ್ಮನನ್ನು ಯಾರಿಗೂ ಕೊಲ್ಲಲಿಕ್ಕೆ ಬರೋದಿಲ್ಲ. ಶರೀರ ಕೊಲ್ತೀರಿ, ಆತ್ಮನನ್ನು ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ನ ಚಿಂದಂತಿ ಶಸ್ತ್ರಾಣಿ ನ ದಹತಿ ಪಾವಕ ನ ಶೋಷಯತಿ ಮಾರುತಃ. ಬೆಂಕಿ ಸುಡಲಾರದು, ಖಡ್ಗಗಳು ಕತ್ತರಿಸಲಾರದು, ಗಾಳಿ ಅದನ್ನು ಹಾರಿಸಲಾರದು, ನೀರು ನೆನೆಯಿಸಲಾರದು. ಶರೀರ ಸುಡುತ್ಬೋದು, ಶರೀರ ಕತ್ತರಿಸ್ಬೋದು. ಆತ್ಮನನ್ನು ಅರುವನ್ನು ನಾಶ ಮಾಡೋಕ್ಕಾಗತ್ತೆ. ಅದು ಅವಿನಾಶಿ ಆದಂಥ ವಸ್ತು. ಅದು ಏನು ಶರೀರ ಕೊಲ್ತೀರಿ, ಶರೀರ ತಾದಾತ್ಮ್ಯ ಭಾವ ಐತೆ ಅಂತ ನಿನಗೆ ದುಃಖ ಆಗೈತಿ. ಶರೀರ ಸಂಬಂಧ ತಪ್ಪಿಸ್ಕೋ. ಆತ್ಮ ನಿನ್ನ ಸಂಬಂಧದಾಗ ನೀನಾಗಿದ್ದಾಗ ಆರಾಮಿರ್ತೀವಿ. ಶರೀರ ನೀನಾಗಿದ್ದ ಅಂದ್ರೆ ದುಃಖ ಶುರು. ನೋಡಿ ತಿಳುವಳಿಕೆಯಿಂದ ಪರಿವರ್ತನೆ ಆದರೆ ಕಾಯಂ ಆಕೈತಿ. ಏನು ಒತ್ತಾಯ ಮಾಡಿ ಬಡದು ಹೊಡೆದು ಮಾಡೋದು ಅಲ್ಲಿದು. ಒತ್ತಾಯ ಮಾಡಿರಾಗೋದ್ರೆ ಪೋರ್ಸಿಬಲ್. ಏನು ತಾನಾಗೆ ತಿಳಿದು ಒಂದು ಕೆಲಸದ ಇದು.
ಎಲ್ಲಿ ತನಕ ತನ್ನ ಸ್ವರೂಪ ಜ್ಞಾನ ತಾವು ಮಾಡ್ಕೋದಿಲ್ಲ ಅಲ್ಲಿ ತನಕ ಇವನಿಗೆ ದುಃಖ ಬಿಡುದಿಲ್ಲ. ಪರಂಧಾಮವನ್ನು ಐದಿದನು ಅಂದರೆ ಏನು? ತನ್ನ ಸ್ವರೂಪವನ್ನು ಹೊಂದಿದವ ಅಂತ. ಏನು ಧಾಮ ಅಂದರೆ ತನ್ನ ಮನೆ, ಶ್ರೇಷ್ಠವಾದಂಥ ಮನೆ ಇರುವಿಕೆಯನ್ನು ಅವ ಹೊಂದಿದ. ತಾ ಮಾಡಿದ್ದ ತನಗೆ ಬರ್ತೈತೆ ಅನ್ನೋದು ತಿಳಿದ್ರೆ ಮಾಡೋದು ಬಿಡ್ತಾನ್ರಿ. ಎಷ್ಟು ಜನರಿಗೆ ಹೊಳ್ದೈತಿ ಇದು ನಾವು ಮಾಡಿದ್ದ ನನಗೆ ಬರ್ತೈತಿ ಇದು ಅನ್ನೋದು. ಅದು ಹೊಳೆದಿದ್ರೆ ಅದನ್ನ ಯಾಕೆ ಮಾಡ್ತಿದ್ದವ? ಅದನ್ನ ಯಾವ ಕಂಡ ತಗೋ. ಯಾಕ್ರಿ? ಯಾವ ನೀರ ಮುಣಿಗಿದವ ತಳ ಕಾಣ್ತಾನು. ಈಗ ಉಣ್ಣಾಕತ್ತಿ ಇಲ್ಲ, ನೀನು ಉಣ್ಣಾಕತ್ತಿ ಅಲ್ಲ, ಮಾಡಿದವ ಅಂತಾನೆ ಮಾಡಿದ ಮಣಿ ಅಂತ ಕಡೆ ಬಂತು. ಎಲ್ಲರೂ ತಾವು ಮಾಡಿದ್ದ ತಾವು ಅಂತಾರೆ. ಎರಡನೇದವ್ರು ಯಾರಾದರೂ ಮಾಡಿದ್ರೆ ಶರೀರ ಕೆಡ್ತೈತೋ? ನೀನ ಚುಟ್ಟಾಸಿ ಕೆಟ್ಟ ಚಟಕ್ಕೆ ಬಿದ್ದರೆ ಶರೀರ ಉಡಾಳ್ತನಕ್ಕೆ ಬಿದ್ದರೆ ಶರೀರ ಕೆಡ್ತೈತೋ? ಹೌದಿಲ್ಲ? ನೀ ತುಡುಗು ಮಾಡಿದರೆ ಎರಡನೇದವ್ರನ್ನ ಬಂದಿಕಾಣಿಗೆ ಹಾಕ್ತಾರೆ. ನಿನ್ನ ಹಾಕ್ತಾರ? ನೀ ಮಾಡಿದ್ದ ನೀನ ಅನುಭವಿಸೋದು. ಎಲ್ಲಿ ಹೋದ್ರೂ ಬಿಡುದಿಲ್ಲ ಅದು ನಿನ್ನ. ಬೆಣ್ಣ ಹತ್ತಿ ಕಾಡ್ದೈತಿ ನೀನು ಮಾಡಿದ ಕರ್ಮ. ಏನು ನೀನಲ್ಲದರ ಸಂಬಂಧ ತಪ್ಪಿಸ್ಕೊಳ್ಳೋದ ಹೊರತು ನಿನಗೆ ಗತಿನೇ ಇಲ್ಲ. ನೀ ಕೋಟಿ ಜನ್ಮ ಉಗ್ರ ತಪಸ್ಸು ಮಾಡಿದ್ರು ನೀನ್ಯಾರು, ನೀನಲ್ಲದ್ದು ಯಾವುದನ್ನು ತಿಳಿದು ನೀನಲ್ಲದನ್ನೆಲ್ಲ ಕೈ ಬಿಟ್ಟು ನೀನಾಗಿ ಉಳ್ಕೊಂಡ ನಿನಗೆ ನೆಮ್ಮದಿ. ದೇಹಾತ್ಮ ಭಾವ ಇಲ್ಲಿ ತನಕ ಇರ್ತೈತಿ ನೋಡ್ರಿ, ಅಲ್ಲಿ ತನಕ ಸಂಕಟ ಹೋಗುದನ ಇಲ್ಲ. ಒಂದು ದೇಹ ಅಲ್ದ ಮತ್ತೆ 3-4 ದೇಹ ಗಂಟು ಹಾಕೊಂತಾನ. ಹೌದು, ಅವ್ರ ಸಂಬಂಧ ನಾನು ನನ್ನೂ ಇವು ಅಂತೇಳಿ ಎಷ್ಟು ಹಚ್ಕೊಂತಾನ. ಅದನ್ನು ಮೊದಲ 2 ಕಾಲಿದ್ದು 4 ಕಾಲ ಅದು, ಮತ್ತೆ ಮರಿ ತೆಗ್ಸಿದ, ಮತ್ತು 6 ಕಾಲ ಅದು, ಮತ್ತೆ 8 ಕಾಲ, ಹಿಂಗೆ ಚಲೋ ಅದು. ಅದರದ್ದು ಚಿಂತೆ ಹೌದಿಲ್ಲ? ಅದು ಹೋಗೋ ಮಟ್ಟ ಚಿಂತೆ, ಹುಟ್ಟಿದಂದಿನಿಂದ ಸಾಯುವವರೆಗೂ ಅದರದ್ದು ಚಿಂತೆನ. ಅದು ನಾನು ನನ್ನದು ಅನ್ನೋ ಅಭಿಮಾನ ಅವು ಇಲ್ದಾಗ ಆರಾಮನ ಇದ್ದೆ. ನಾನೇ ನಾನು ಅನ್ನೋದು ಗಟ್ಟಿ ಆಗೋ ತನಕ ಅಭ್ಯಾಸನ ಬೇಕು ನೋಡಿ. ಜ್ಞಾನಿಗಳ ಸಣ್ಣ ಹುಡುಗರು ಹೆಂಗಿರ್ತಾರೆ ಅವರು. ಯಾವುದೇ ಥರದ ಭಾವ ಇರೋದಿಲ್ಲ ಅವರಲ್ಲಿ. ಪ್ರಾರಬ್ಧ ಬ್ಯಾಡಂದ್ರು ಹಠಾತ್ತಾಗಿ ಉಣಿಸೇ ತೀರ್ತದೆ ಅದು. ಯಾರನ್ನೂ ಬಿಡೋದಿಲ್ಲ ಅದು. ಏನು ಪರಬ್ರಹ್ಮವನ್ನು ಪ್ರತ್ಯಕ್ಷ ಕಂಡರು ಪ್ರಾರಬ್ಧ ಮಾತ್ರ ಬಿಡೋದು ಅಂತ. ನೀನು ಜ್ಞಾನ ಆಗೈತಿ ಅಂದರೂ ಅದು ಬೆನ್ನು ಹತ್ತಿ ಕಾಡ್ತೈತಿ ನಿನಗೆ. ಅವಾಗ ಬಾಧೆ ಆಗೋದಿಲ್ಲ. ಜ್ಞಾನ ಆದ್ಮ್ಯಾಗ ಏನಾದರೂ ಅವಂಗೆ ಏನು ಅನಿಸೋದು. ಜ್ಞಾನ ಅವಕ್ಕಿಂತ ಪೂರ್ವದಲ್ಲಿ ಬಾಧೆ ಪಡ್ತಾನೆ. ಏನು ಮಹಾಪುರುಷರ ಆಶ್ರಯ, ಒಲವು, ಸಂಘ, ಪ್ರಯತ್ನ ಇದ್ರೆ ಇದನ್ನು ಹೊಂದಕ್ಕೆ ಸಾಧ್ಯ ಐತಿ ನೋಡ್ರಿ. ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದೇನಂದ್ರೂ ಒಲವು ಇರಲಿಲ್ಲ ಅಂದ್ರೆ ಆಗುದಿಲ್ಲ. ಏನು ಎಲ್ಲ ಥರದ ಅನುಕೂಲ ಐತೆ ಅಂದರೂ ಮಾಡ್ಕೊಳಕ್ಕಾಗೋದಿಲ್ಲ. ಯಾಕಂದ್ರೆ ಒಲವು ಇಲ್ಲ. ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲು ಹೇಳಿದರೆ ಬೋರ್ಗಲ್ ಮೇಲೆ ನೀರುಗೆರೆದಂತೆ. ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದೇನಂದ್ರು ಅದಕ್ಕೆ ಹತ್ತೋದಿಲ್ಲ. ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿಲ್ಲ, ವಿಷಯದಲ್ಲಿ ಹುಟ್ಟಿ ವಿಷಯದಾಗ ಬೆಳೆದ ಅದರ ಕಡೆನೇ ಲಕ್ಷ್ಯ ಐತಿ ನನಗೆ. ಇದ್ರ ಕಡೆ ಲಕ್ಷ್ಯ ಇಲ್ಲ, ಅಲ್ಲೇ ಇದ್ರೂ ಹತ್ತೋದಿಲ್ಲ. ಅದಕ್ಕೆ ಉಣ್ಣೆ ಕೆಚ್ಚಲ್ದಾಗ ಐತಿ ಅಂದ್ರೆ ಹಾಲಿನ ಮಾಧುರ್ಯ ಗೊತ್ತಿರೋದಿಲ್ಲ ಅದಕ್ಕೆ. ಹಂಗೆ ಉಣ್ಣೆ ಹಂಗೆ ನಾವು ಅಲ್ಲೇ ಮಹಾತ್ಮರ ಅಂತೇಳಿ ಅದೇ ಅಂದ್ರೆ ಸುಧಾ ಕೆಚ್ಚಲ್ದಾನ ಉಣ್ಣೆ ಇದ್ದಂಗೆ ಏನು ಮಾಡೋದು? ಬರೀ ರಕ್ತನ ಇರೋದು ಅದು. ಅಲ್ಲಿ ಯಾರು ಏನು ಕೊಟ್ಟರು, ಏನೇನು ಯಾರು ಹೋದ್ರು ಅವನ್ನ ಬರೀ ಇದನ್ನ ನೋಡೋದು. ಬರೀ ಉಣ್ಣೆ ಇದ್ದಂಗೆ ಅವ್ರು ಹೇಳಿದ ವಿಚಾರವನ್ನು ಗ್ರಹಣ ಮಾಡ್ಕೊಂಡು ಅದ್ರ ಲಾಭ ತಗೋಬೇಕನ್ನೋರು ಎಲ್ಲಿ ಒಬ್ಬ ಭೇದ ಬಡದ ಬುದ್ಧಿ ಹೇಳಿಸ್ಕೊಳ್ಳೋಷ್ಟು ಪುಣ್ಯದ ಫಲ ಬೇಕು ನೋಡ್ರಿ. ಏನು ಹೌದು, ಪುಣ್ಯ ಇದ್ರೆ ಮಹಾತ್ಮರು ಭೇದ ಬಡದ ಬುದ್ಧಿ ಹೇಳ್ತಾರೆ. ಇಲ್ಲಾಂದ್ರೆ ಉದಾಸೀನ ಆಗಿಬಿಡ್ತಾರೆ, ಹೇಳಕ್ಕೆ ಹೋಗುದಿಲ್ಲ. ಬೇಯಾಕತ್ತಾರ ಅಂದ್ರೆ ನೀನು ಕರಿ ಹೈತಿ ಅಂತ ತಿಳ್ಕೊಬೇಕು. ಆಶೀರ್ವಾದ ಆತ್ಮ ಅನುಗ್ರಹ ಆತ್ಮ ನೋಡು. ಯಾರ ಮಹಾತ್ಮರ ಕಡೆಯಿಂದ ಬೇಯಿಸ್ಕೋತಾರ ಅವನ ಕರಿ ಹರಿತೆ ಅಂತ. ಏನು ಹೇಳೋದು ಕೇಳೋದು ಆದ್ಮ್ಯಾಗ ಧ್ಯಾನ ಕೂತು ಸಮಾಧಿ ಹಚ್ಕೊಂಡವ್ರು ಎಷ್ಟು ಮಂದಿ ಇದ್ರಿ ಹೇಳ್ರಿ. ಶಾಸ್ತ್ರ ಹೇಳಕ್ಕೆ ಎಲ್ಲರಿಗೂ ಬರ್ತೈತಿ. ಅದೇನು ಅಂತಕ್ಕನ ಸ್ವಚ್ಛ ಇದ್ರೂ ಬರ್ತೈತಿ, ಸ್ವಚ್ಛ ಇರ್ಲಿಕ್ಕೂ ಬರ್ತೈತಿ.
ಹೇಳೋ ಕೇಳೋ ಖಾತೆನೇ ಬೇರೆ, ಅನುಭವಕ್ಕೆ ತಗೋದ ಬೇರೆ. ನಾವು ಹೇಳಕ್ಕೆ ಬಂದ ಕೂಲೆ ದೊಡ್ಡ ಇದಾಗ್ಬಿಡ್ತಾರೆ. ಯಾಕೆ ಭಾಳ ಚಲೋ ಹೇಳ್ತಾನಪ್ಪ ಅವನು, ಹೇಳಕ್ಕೆ ಬಂದದ್ದು ಇರಾಕ್ ಬಂತ ನಿನಗೆ ಇದ್ರ ಲಾಭ. ಬರೀ ಹೇಳೋದು ಕೇಳೋದು ಮಾಡಿ ಚೈನೇ ನಡಿತೈತಿ. ಕೇಳಾಕ ಕಲ್ತೆ ಅಂದ್ರೆ, ಹೇಳೋದು ಕಲ್ತೆ ಅಂದ್ರೆ ಬರೀ ಚೈನೇ ನಡಿತೈತಿ. ಮಾನ ಮರ್ಯಾದೆ ಕೊಡ್ತಾರೆ, ಉಣ್ಣಾಕ ಯಾಕ್ರಿ ತಿನ್ನಾಕ ಕೊಡ್ತಾರೆ, ರೊಕ್ಕ ಕೊಡ್ತಾರ. ಯಾಕ್ರಿ ಮಾನ ಮರ್ಯಾದೆ ಕೊಡ್ತಾರೆಲ್ಲ. ಆದ್ರೆ ಅನುಭವ ತೋರು. ಬರೀ ಅದೊಂದು ವಾಸನ, ಅದು ಹೋಗ್ಬೇಕು. ಹೇಳೋದು ಕೇಳೋದು ಬಂದವು. ಇದೆಲ್ಲ ಗದ್ದಲ ಕೈಬಿಟ್ಟು ಎಂದಿದ್ದೇನಪ್ಪ ಆನಂದದ ಭಾವದ ಶ್ರವಣ ಮನ ನಿಧಿಧ್ಯಾಸನ ಜರಕವಿಲ್ಲದೆ ಆ ಭಾವದೊಳಗೆ ಉಳ್ಕೋಬೇಕಲ್ಲ. ಉತ್ಕಟ ಇಚ್ಛಾ ಇದ್ರೆ ಆಕೈತಿ, ಇಲ್ಲಾಂದ್ರೆ ಆಗೋದಿಲ್ಲ. ಅದ ವಾಸನ, ಹೇಳ್ಬೇಕನ್ನೋ ವಾಸನ ಜನ್ಮ ಜನ್ಮಾಂತರ ತಿರ್ಗಾಕ ಹಸ್ತೈತಿ ನಮ್ಗೆ. ಶಾಸ್ತ್ರ ವಾಸನ, ದೇಹ ವಾಸನ, ಲೋಕ ವಾಸನ ಇವ ನಮ್ಮನ್ನು ಮತ್ತೆ ಹುಟ್ಲಿಕ್ಕೆ ಹಸ್ತೈತಿ ನೋಡ್ರಿ. ಯಾವ ವಾಸನೂ ಉಳಿಬಾರ್ದು ನೋಡ್ರಿ. ಪೂರ್ಣ ನಾಶ ಆಗ್ಬೇಕು, ವಾಸನಾ ರಹಿತ ಆಗ್ಬೇಕು. ಅಂದಾಗ ನೀನು ಮುಕ್ತ ಆಗಬೇಕು. ಬಿಡು. सकल साधु संत महाराज ಗದಗ ನಿಮ್ಮ ಹುಡುಗ ಪಟ್ ತೊಗೊಂಡು ಹೊಂಟ ನೋಡ. ನಾವು ಗಾಡ್ಯಾಗ ಹೋಗಂತ ಹೇಳವ. ತಾನು ಶಿವ ಹೊರಪಾಕ್ಯಾನ.